ಹಾಯ್ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್. ಗೃಹಲಕ್ಷ್ಮಿ ಯೋಜನೆಯ 12 ಆ್ಯಂಡ್ 13ನೇ ಕಂತು ಇಂದು ಈ 12 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು. ಹಾಗಾದರೆ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಒಟ್ಟು 12 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು. ನಾನು ನಿಮಗೆ ಒಟ್ಟು ಆ ಫೈನಲ್ಲಿ 12 ಜಿಲ್ಲೆಗಳು ಯಾವ್ಯಾವು ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರು ಕೂಡ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ. ಇವತ್ತೊಂದು ವಿಡಿಯೋನ ಶೇರ್ ಮಾಡೋಣ. ತುಂಬ ಜನ ಕೇಳ್ತಾ ಇದ್ರು ಯಾವ್ಯಾವ ಜಿಲ್ಲೆ ಸರ್, ಮತ್ತು ಒಟ್ಟು ನೀವು 12 ಜಿಲ್ಲೆ ಅಂತ ಇದ್ರಿ, ಅದು ಯಾವ್ಯಾವ ಜಿಲ್ಲೆ ಕಂಪ್ಲೀಟಾಗಿ ನಮಗೆ ತಿಳಿಸ್ಕೊಡಿ ಅಂತ. ಸ್ನೇಹಿತರೆ, ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಇವತ್ತೊಂದು ಕಂಪ್ಲೀಟ್ ಆದ ವಿಡಿಯೋ ಕಡೆಗೆ ಹೋಗ್ಬೇಡೋಣ. ಸ್ನೇಹಿತರೆ, ಮೊದಲನೇದಾಗಿ ಇಲ್ಲಿ ಆಲ್ಮೋಸ್ಟ್ ತುಂಬ ಜನರಿಗೆ ಗೊತ್ತಿದೆ, ನಾನೇನು ಹೇಳುವ ಅವಶ್ಯಕತೆ ಇಲ್ಲ. ತುಂಬ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬಂದಿಲ್ಲ ಅಂತ ತುಂಬ ಜನರಿಗೆ ಗೊತ್ತಿದೆ. ಹಾಗಾಗಿ ನಾನು ಜಾಸ್ತಿ ಹೇಳುವಂಥ ಅವಶ್ಯಕತೆ ಏನಿಲ್ಲ. ಹಾಗಾಗಿ ಕಂಪ್ಲೀಟಾಗಿ ನಾನು ನಿಮಗೆ 2 ರಿಂದ 3 ನಿಮಿಷದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಮಾಹಿತಿ. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ, ಹೌದು. ಆದರೆ ತುಂಬ ಏನು ತಿಳ್ಕೊಂಡು ಬಿಟ್ಟಿದ್ರಪ್ಪ ಅಂತಂದರೆ ತುಂಬ ಜನ ಇನ್ನು ಹಣನೇ ಬರೋದಿಲ್ಲ ನಮಗೆ, ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ನಿಂತು ಹೋಗುತ್ತೆ, ಇನ್ನು ನಮಗೆ ಹಣನೇ ಬರೋದಿಲ್ಲ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ನೋವೇ ಸ್ನೇಹಿತರೆ, ಆ ರೀತಿ ಏನೂ ಇಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ನಿಮಗೆ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಏನಿದೆ ಪಕ್ಕಾ ಬಂದೇ ಬರುತ್ತೆ ಸ್ನೇಹಿತರೆ. ಏನೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನೀವು ಯಾವ್ಯಾವ ಜಿಲ್ಲೆಗಳಿಗೆ, ಹಾಗಾದರೆ ಇಲ್ಲಿ ಒಟ್ಟು 12 ಜಿಲ್ಲೆ ಅಂತ ಹೇಳಿದ್ನಲ್ಲ, ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಇಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ಕಂಪ್ಲೀಟಾಗಿ ನಾನು ನಿಮಗೆ 4 ಜಿಲ್ಲೆಗಳ ಒಂದು ಏನು ಲಿಸ್ಟನ್ನು ಹೇಳ್ತೀನಿ ಸ್ನೇಹಿತರೆ. ಕಂಪ್ಲೀಟಾಗಿ ಎಲ್ಲರೂ ಕೂಡ ಕೇಳಿಸ್ಕೊಳ್ತಾ ಹೋಗಿ ಸ್ನೇಹಿತರೆ. ಹಾಗಾದರೆ ಆ ಜಿಲ್ಲೆಗಳು ಯಾವ್ಯಾವು? ಫಸ್ಟ್ನೇದಾಗಿ ಇಲ್ಲಿ ನಿಮಗೆ ಬರ್ತಾ ಇರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆಗೆ ಫಸ್ಟು ನಿಮಗೆ ಚಿಕ್ಕಮಗಳೂರು ಜಿಲ್ಲೆಗೆ ಹಣ ಬರ್ತಾ ಇರುವಂಥದ್ದು. 2ನೇ ಜಿಲ್ಲೆ ಬಂದುಬಿಟ್ಟು ಕೋಲಾರ ಜಿಲ್ಲೆಗೆ ಹಣ ಬರ್ತಾ ಇರುವಂಥದ್ದು. 3ನೇ ಜಿಲ್ಲೆ ಬಂದುಬಿಟ್ಟು ಶಿವಮೊಗ್ಗ ಜಿಲ್ಲೆಗೆ ಹಣ ಬರ್ತಾ ಇರುವಂಥದ್ದು. 4ನೇ ಜಿಲ್ಲೆ ಬಂದುಬಿಟ್ಟು ಕೊಪ್ಪಳ ಜಿಲ್ಲೆಗೆ ಹಣ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಇದಾದ ಮೇಲೆ 6ನೇ ಜಿಲ್ಲೆ ಬರ್ತಾ ಇರುವಂಥದ್ದು ಸ್ನೇಹಿತರೆ, 5ನೇ ಜಿಲ್ಲೆ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಏನು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಜಿಲ್ಲೆಗೆ ಹಣ ಬರ್ತಾ ಇರುವಂಥದ್ದು. ಇದಾದ ಮೇಲೆ 6ನೇ ಜಿಲ್ಲೆ ಬರ್ತಾ ಇರುವಂಥದ್ದು ಶಿವಮೊಗ್ಗಕ್ಕೆ ಬರ್ತಾ ಇರುವಂಥದ್ದು. 7ನೇ ಜಿಲ್ಲೆ ಬರ್ತಾ ಇರುವಂಥದ್ದು ಇಲ್ಲಿ ನಿಮಗೆ ಮಂಡ್ಯಕ್ಕೆ ಬರ್ತಾ ಇರುವಂಥದ್ದು. 8 ಮೈಸೂರು, 9 ಹಾಸನ, 10 ಉಡುಪಿ, 11 ದಾವಣಗೆರೆ, 12 ಧಾರವಾಡ. ಆಲ್ಮೋಸ್ಟ್ ಈ ಇಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು. ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ಸ್ನೇಹಿತರೆ. ಖಂಡಿತವಾಗಿಯೂ ನಿಮಗೆ ಇಷ್ಟು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಜಮಾ, ಇದು ಫಿಕ್ಸ್ ಸ್ನೇಹಿತರೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಎಲ್ರಿಗೂ ಕೂಡ ಯಾವತ್ತೂ ನಾವು ನಿಮಗೆ ಫೇಕ್ ನ್ಯೂಸ್ ಕೊಡೋದಲ್ಲ ಸ್ನೇಹಿತರೆ. ಕಂಪ್ಲೀಟಾಗಿ ರಿಯಲ್ ಆಗಿರುವಂಥ ನ್ಯೂಸನ್ನು ಕೊಡ್ತೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಇಷ್ಟು ಜಿಲ್ಲೆಗಳಿಗೆ ಏನು ಆಲ್ಮೋಸ್ಟ್ 90 ಜನರಿಗೆ ಗೊತ್ತಿರ್ಬೋದು. 12 ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಯಾರೂ ಕೂಡ ಚಿಂತಿಸುವಂಥ ಒಂದು ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ಎಲ್ರಿಗೂ ಹಣ ಬಂದೇ ಬರುತ್ತೆ, ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನೀವೆಲ್ಲರೂ ಕೂಡ ಖಂಡಿತವಾಗ್ಲೂ ಹೇಳೋದಾದರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಹಣ ಬರಲಿ ಅಂತಲೇ ನಾನು ಆಶಿಸುವಂಥ ಸ್ನೇಹಿತರೆ. ಎಲ್ರಿಗೂ ಹಣ ಬರಲಿ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ಮುಂದೆ ನೋಡಲಿ ಸ್ನೇಹಿತರೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಫಸ್ಟಿಗೆ ಸಬ್ಸ್ಕ್ರೈಬ್ ಹೇಗೆ ಮಾಡೋದಂತ ಕಂಪ್ಲೀಟಾಗಿ ನಾನು ನಿಮ್ಗೆ ಹಾಕ್ತೀನಿ ಸ್ಕ್ರೀನ್ ಮೇಲೆ. ಅದೇ ರೀತಿ ನೋಡಿಕೊಂಡು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ ಸ್ನೇಹಿತರೆ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾರೆಲ್ಲ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ತಾರೆ ಅವರಿಗೆ ನಾವು ಯಾವುದೇ ವಿಡಿಯೋಕ್ಕೆ ನಿಮಗೆ ಪಟ್ಟಂತ ನೋಟಿಫಿಕೇಶನ್ ಬರ್ತಂತ ಹೇಳ್ತಾ ಸಿಗೋಣ ಮುಂದೆ ನೋಡೋಲ್ಲ ಸ್ನೇಹಿತರೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವೆರಿ ಇಂಪಾರ್ಟೆಂಟ್ ಆಗಿ ಸ್ನೇಹಿತರೆ, ಫಸ್ಟು ಕಂಪ್ಲೀಟಾಗಿ ವಿಡಿಯೋ ನೋಡಿ ಸ್ನೇಹಿತರೆ. ನಿಮ್ಗೆ ಕಂಪ್ಲೀಟ್ ಆದ ಮಾಹಿತಿ ಅರ್ಥ ಆಗುತ್ತೆ. ಇಲ್ಲಾಂತಂದರೆ ನೀವು ಸ್ವಲ್ಪ ವಿಡಿಯೋ ನೋಡಿ ಸ್ಕಿಪ್ ಮಾಡಿ ನೋಡಿದರೆ ಖಂಡಿತವಾಗಿ ನಿಮಗೆ ಮಾಹಿತಿ ಅನ್ನುವಂಥದ್ದು ಅರ್ಥ ಆಗೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ. ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಲಿ ಅಂತ ನಾನು ಆಶಿಸ್ತೇನೆ ಸ್ನೇಹಿತರೆ. ಹಣ ಈ ನಾನು ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಹಣ ಬಂದವರಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಸಿಗೋಣ. ಇದೇ ರೀತಿ ವಿಡಿಯೋಗಳಿಗಾಗಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡೋಲ್ಲ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಬಾಯ್.